ಲೆಬನಾನ್ನ ಬೈರೂತ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿಬಿಟ್ಟಿದೆ. ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇರೋದು. ಇಸ್ರೇಲ್ಗಿರ್ತಕ್ಕಂಥ ಕಾರಣಗಳೇನು ಅಂತ ಹೇಳಿದ್ರೆ, ಇಸ್ರೇಲ್ ಗಾಜಾ ಮೇಲೆ ಅಟ್ಯಾಕ್ ಮಾಡಿದಾಗೂ ಹೀಗೆ ಹೇಳ್ತಾ ಇತ್ತು, ಅಲ್ಲಿ ಹೌತಿಗಳಿರಬಹುದು, ಅಲ್ಲಿ ಹಮಾಸ್ಗಳಿರಬಹುದು. ಸೊ ಅಲ್ಲಿ ಹಮಾಸ್ ಇದ್ದಾರೋ, ಹೌತಿಗಳಿದ್ದಾರೋ, ಹೆಜ್ಬುಲ್ಲಾಗಳಿದ್ದಾರೋ, ಅವರಿರ್ತಕ್ಕಂಥ ಪ್ರದೇಶವನ್ನು ನಾನು ಹುಡುಕಿ ಹೊಡಿತಾ ಇರೋದು ಅಂತ ಹೇಳಿ, ಅದು ಶಾಲೆಯನ್ನು ಬಿಟ್ಟಿಲ್ಲ, ಇದೀಗ ಆಸ್ಪತ್ರೆಯನ್ನು ಕೂಡ ಬಿಟ್ಟಿಲ್ಲ. ಇದೀಗ ಬೈರೂತ್ನ ಜನ ಒಂದು ಕಡೆ ಗಾಬರಿಯಾಗಿದ್ದಾರೆ. ವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಒಂದು ಕಡೆ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ ದಾಳಿಗೆ ಹೊತ್ತಿ ಉರಿತಾ ಇದೆ ಹಲವು ಕಟ್ಟಡಗಳು. ಇಲ್ಲಿ ಏರ್ ಸ್ಟ್ರೈಕ್ ಬೆನ್ನಲ್ಲೇ ಹೊಗೆಯಿಂದ ಇಡೀ ಪ್ರದೇಶ ತುಂಬಿ ಹೋಗಿಬಿಟ್ಟಿದೆ. ಇಲ್ಲೇನಾಗ್ತಾ ಇದೆ, ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ UAE ತೈಲ ಸಂಗ್ರಹಾಗಾರ ಅಲ್ಲೊಂದು ಕಂಪನಿ, ಅದರ ಮೇಲೆ ಇರಾನ್ ದಾಳಿ ಮಾಡಿಬಿಡ್ತು ಅಂತ ಹೇಳಲಾಗಿತ್ತು. ಆದರೆ ಈಗ ಹೇಳ್ತಾ ಇದ್ದಾರೆ, ಕೆಲವು ಮೂಲಗಳ ಮಾಹಿತಿ ಬರ್ತಾ ಇದೆ, ಆ ತೈಲಾಗಾರ, ದೊಡ್ಡ ತೈಲಾಗಾರ ಇತ್ತಲ್ಲ ಅರಾಮ್ಕೋ, ಇದರ ಮೇಲೆ ದಾಳಿ ಮಾಡಿದ್ದು ಇರಾನ್ ಅಲ್ಲ, ಮಿಸ್ಕನ್ಸೆಪ್ಷನ್ ಆಗಿಬಿಟ್ಟಿದೆ. ಅಲ್ಲಿ ಆ ದಾಳಿಯನ್ನು ಮಾಡಿದ್ದು ಇಸ್ರೇಲ್ ದಾಳಿ ಮಾಡಿದ್ದು. ಸಹಜವಾಗಿದ್ದ ಟೈಮಲ್ಲಿ ಏನಾಗುತ್ತೆ ಹೇಳಿ, UAE ಈ ಥರ ತೈಲಾಗಾರದ ಮೇಲೆ ದಾಳಿ ಮಾಡ್ತು ಅಂದ ತಕ್ಷಣ ಇರಾನ್ ಮೇಲೆ ಸಿಟ್ಟು ಬರುತ್ತೆ, ಇರಾನೇ ದಾಳಿ ಮಾಡೋದು ನಮ್ಮ ಮೇಲೆ, ಅಮೇರಿಕಾ ನೆಲೆ ಇದೆ ಅಂತ ಹೇಳಿ ಇದನ್ನ ಯಾಕೆ ದಾಳಿ ಮಾಡಿದ್ರು ಅಂತ. ಅದ್ರ ವಾಸ್ತವದಲ್ಲಿ ಇಸ್ರೇಲ್ ಮಾಡಿದ ದಾಳಿ ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ.